ದಿನ ನಾವು 10,000 ಸ್ಟೆಪ್ಸ್ ಮಾಡಬೇಕಾ ಅಥವಾ 10 ಮಿನಿಟ್ಸ್ ಒಳಗಡೆ ಯಾವುದಾದ್ರೂ ಒಂದು HIIT ಸೆಷನ್ ಮಾಡಿದ್ರೆ ಇವೆರಡರೊಳಗಡೆ ಯಾವುದು ಬೆಟರ್ ಅಂತ ಅಂದ್ಬಿಟ್ಟು ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತಂದರೆ ಲೆಟ್ ಮಿ ಕ್ಲಿಯರ್ ದಿಸ್ ಫಾರ್ ಯು. ಸೊ ಮೊದಲನೇದಾಗಿ ಈ ಎರಡು ಪರ್ಟಿಕ್ಯುಲರ್ ವರ್ಟಿಕಲ್ಸ್ನ ನಾವು ನೋಡಿದ್ರಿ ಅಂತಂದರೆ ಅದರದ್ದೇ ಆದಂಥ ಬೆನಿಫಿಟ್ಸ್ ಇದೆ ಆಬ್ವಿಯಸ್ಲಿ. ಸೊ ಮೊದಲನೇದಾಗಿ ಒಂದು ಏರೋಬಿಕ್ ಝೋನ್ ಒಳಗಡೆ ಮಾಡ್ತಿರ್ತೀರಾ, ಇನ್ನೊಂದು ಏರೋಬಿಕ್ ಪ್ಲಸ್ ಆ್ಯನೋರೋಬಿಕ್ ಕೂಡ ಆಗ್ತಿರುತ್ತೆ ಡಿಪೆಂಡಿಂಗ್ ಆನ್ ದ ಇಂಟೆನ್ಸಿಟಿ. ಎರಡನೇದೇನು ಅಂತಂದರೆ ನೀವು ಈ ವಾಕಿಂಗ್ ಆಗಿರ್ಬೋದು, ಈ 10,000 ಸ್ಟೆಪ್ಸಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರ್ತೀರಾ. ಒಬ್ವಿಯಸ್ಲಿ HIIT ಸ್ವಲ್ಪ ಕಮ್ಮಿ ಟೈಮ್ ಒಳಗಡೆ ಕ್ಯಾಲರಿ ಬರ್ನ್ ಏನಿರುತ್ತೆ ಆಲ್ಮೋಸ್ಟ್ ಸಿಮಿಲರ್ ಕೂಡ ಇರ್ಬೋದು, ಬಟ್ ಇಟ್ ಡಿಪೆಂಡ್ಸ್ ಆನ್ ದ ವೆಯ್ಟ್, ಆಮೇಲೆ ನಿಮ್ಮ ಇಂಟೆನ್ಸಿಟಿ ಆ್ಯಂಡ್ ಅದರ್ ಪ್ಯಾರಾಮೀಟರ್ಸ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಈ HIIT ಒಳಗಡೆ ಇನಿಷಿಯಲ್ ಆಗಿ ನೀವು ಸಡನ್ನಾಗಿ ಕ್ಯಾಲರೀಸ್ ಬರ್ನ್ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಕ್ಯಾರಿ ಓವರ್ ಬರ್ನಿಂಗ್ ಕೂಡ ಆಗ್ತಿದ್ರು ಅದಾದ ನಂತರ ಆ್ಯಕ್ಚುಲ್ ಆಗಿ ಈ ಫ್ಯಾಟ್ ಆಕ್ಸಿಡೇಷನ್ ಏನಿರ್ತಲ್ಲ ಅದು ಸ್ಟಾಪ್ ಆಗುತ್ತೆ. ಬಟ್ ಅದೇನೇ ನೀವೇನಾದರೂ ಈ 10,000 ಸ್ಟೆಪ್ಸ್ ಒಳಗಡೆ ನೋಡಿದ್ರೆ ಬಿಕಾಸ್ ಏರೋಬಿಕ್ ಝೋನಲ್ಲಿ ಇರೋದ್ರಿಂದ ಫ್ಯಾಟ್ ಆಕ್ಸಿಡೇಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂದರೆ ನಾವು ಲೋ ಇಂಟೆನ್ಸಿಟಿ ಸ್ಟಡಿ ಸ್ಟೇಟ್ ಕಾರ್ಡಿಯೋ ಮಾಡ್ತಿದ್ದೀವಿ, ಎಸ್ಪೆಷಲಿ ಈ ರೀತಿ ಸ್ಲೋ ಆಗಿ ವಾಕಿಂಗ್ ಮಾಡೋದಾಗಿರ್ಬೋದು ಎಲ್ಲನೂ ಇತ್ತು ಅಂದರೆ ಅದರಿಂದ ಫ್ಯಾಟ್ ಆಕ್ಸಿಡೇಷನ್ ಏನಿರುತ್ತಲ್ಲ ಅದು ತುಂಬಾನೇ ಚೆನ್ನಾಗಿ ಆಗ್ತಿರುತ್ತೆ. ಸೊ ಎರಡರದ್ದು ಅದರದ್ದೇ ಆದಂಥ ಬೆನಿಫಿಟ್ಸ್ ಇದೆ. ನಿಮ್ಗೆ ಏನಾದ್ರು ಕಮ್ಮಿ ಟೈಮ್ ಇತ್ತು ಅಂತಂದರೆ HIIT ಯೂಸ್ ಮಾಡ್ಬೋದು. ಅದ್ರ ಜೊತೆ ಮೇ ಬಿ ಒಂದು 20 ಮಿನಿಟ್ಸ್ ಕಾರ್ಡಿಯೋ ಲೈಟ್ ಲೋ ಇಂಟೆನ್ಸಿಟಿ ಸೆಷನ್ ಕೂಡ ಮಾಡ್ಬೋದು. ಬಟ್ ಆಗ್ತಿಲ್ಲ ಅಂತಂದರೆ ಒಂದು ಲಾಂಗ್ ವಾಕ್ ಹೋಗೋದ್ರಿಂದ ಫ್ಯಾಟ್ ಆಕ್ಸಿಡೇಷನ್ ಚೆನ್ನಾಗಾಗುತ್ತೆ, ಏರೋಬಿಕ್ ರೆಸ್ಪಿರೇಷನ್ ಚೆನ್ನಾಗಾಗುತ್ತೆ, ನಿಮ್ಮ ಓವರ್ ಆಲ್ ಏನು ಎಂಡ್ಯೂರೆನ್ಸ್ ಏನಿರುತ್ತಲ್ಲ ಅದು ಕೂಡ ಚೆನ್ನಾಗಾಗ್ತಾ ಬರುತ್ತೆ. ಐ ಹೋಪ್ ದಿಸ್ ಹೆಲ್ಪ್ಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ಇಟ್ ವಿತ್ ಯರ್ ಫ್ರೆಂಡ್ಸ್. ಬೈ.